ಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃತಾಸುತಂ. ಇಲ್ಲಿ ತನಕ ನಾವು ಕೃಷ್ಣನ ಹುಟ್ಟನ್ನು ಕೇಳಿದ್ವಿ. ಹೋದ ವಾರದಲ್ಲಿ ಕೃಷ್ಣನ ಜನನ ಆಯಿತು. ಕೃಷ್ಣನ ಜನನ ಆದಾಗ ನೀವು ಕೇಳಿದ್ದು ಗೊತ್ತಿದೆ ನಿಮಗೆ. ವಾಸುದೇವನ ಮನೆ, ವಾಸುದೇವ ಏನು ಮಾಡ್ದ, ಮಗುವನ್ನು ಎತ್ಕೊಂಡು ಹೋಗಿ ಗೋಕುಲದಲ್ಲಿ ಬಿಟ್ಟು ಅಲ್ಲಿದ್ದ ಹೆಣ್ಣು ಮಗುವನ್ನು ತಂದು ಇಲ್ಲಿ ಮಲಗಿಸಿದ್ದು. ಇಲ್ಲಿ ಏನಾಯಿತು, ಹೇಗಾಯಿತು, ಇದನ್ನು ನಾವು ತಿಳ್ಕೊಬೇಕು. ಆ ದೇವಿ ಆ ಮಗು ಏನಿತ್ತು, ಆ ಹೆಣ್ಮಗು ಏನಿತ್ತು, ಆ ಹೆಣ್ಮಗು ಕಂಸ ಬಂದು ಎತ್ಕೊಂಡಿದ್ದ ತಕ್ಷಣ ಚಂಗನ ಅವನ ಕೈಯಿಂದ ಹಾರಿ ಹೋಗಿ ಅವಳು ಮಾಯ ಆದ್ಲು ಅಂತ. ಆ ದೇವಿ ಆ ಮಗು ಏನಿತ್ತು ಅದು ದುರ್ಗಾದೇವಿ ಅಂತ ನಾನು ನಿಮ್ಗೆ ಹೇಳಿದೆ. ಅವಳು ಹುಟ್ಟಿದ್ದು ನವಮಿ, ಅಷ್ಟಮಿ ಆದ ಕೂಡಲೇ ನವಮಿ ಬರುತ್ತೆ, ಆವಾಗ ಅಲ್ಲಿ ಅವಳು ಹುಟ್ಟಿದ್ದು. ಆ ದುರ್ಗಾದೇವಿ ಎಲ್ಲಿ ಹೋದ್ಲು? ದುರ್ಗಾದೇವಿ, ಆ ದೇವಿ ಯಾರು ಹುಟ್ಟಿದ್ದು, ಆಕೆ ಹೋಗಿ ಎಲ್ಲ ಶಕ್ತಿ ಪೀಠದಲ್ಲಿ ನೆಲೆಸಿದಾಳೆ ಅಂತ ಹೇಳ್ತಾರೆ. ಇನ್ನು ವ್ಯಾಸರಾಜರು ಅವ್ರ ಕೃತಿಯಲ್ಲಿ ಏನು ಬರೆದಿದ್ದಾರೆ, ಆ ದುರ್ಗಾದೇವಿ ಹೋಗಿ ವಿಂಧ್ಯ ಪರ್ವತದಲ್ಲಿ ಕೂತಿದ್ದಾಳೆ ಅಂತ, ಅಲ್ಲಿ ಕೂತಿದ್ದಾಳೆ ಅಂತ ಅವ್ರು ಹೇಳ್ತಾರೆ. ಈ ದುರ್ಗಾದೇವಿ ದೇವಿಯ ಅಂಶದಲ್ಲೆಲ್ಲ ಸೇರ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ. ಅದಕ್ಕೆ ದುರ್ಗಾದೇವಿ ಕೃಷ್ಣನ ತಂಗಿ ಅಂತ ಇಲ್ಲಿ ಉಲ್ಲೇಖ ಬಂದಿರೋದು. ಕೃಷ್ಣ ಇನ್ನು ಹೆಸರಿಟ್ಟಿಲ್ಲ, ಅವನ ಹೆಸರಿಟ್ಟಿಲ್ಲ. ಕಂಸನಿಗೆ ಆ ಮಾಯೆ, ಯೋಗ ಮಾಯೆ, ವಿಷ್ಣು ಮಾಯೆ ಏನು ಹೇಳಿದಾಳೆ, ನಿನ್ನನ್ನು ಕೊಲ್ಲುವವನು ಹುಟ್ಟಾಗಿದೆ ಬೇರೆ ಕಡೆ ಅಂತ ಹೇಳಿ, ಎಲ್ಲ ಬೇರೆ ಕಡೆ ಇದ್ದಾನೆ ಅಂತ ಹೇಳಿದ ತಕ್ಷಣ ಅವನಿಗೆ ಯೋಚನೆ, ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂತ. ಒಂದು ಕಡೆ ಅವನಿಗೆ ಮನಸ್ಸಿಗೆ ಕಸಮಸ, ಯಾಕಂದರೆ ತಂಗಿಯನ್ನು ಹಿಂಸೆ ಕೊಟ್ಟಿದ್ದೀನಿ ಅಂತ. ಏನು ಮಾಡ್ತಾನೆ, ಫಸ್ಟು ತಂಗಿ ಹತ್ರ ಬರ್ತಾನಂತೆ. ಬಂದ್ಬಿಟ್ಟು ಇಬ್ಬರು ದೇವಕಿ ಮತ್ತು ವಸುದೇವನ ಪಾದಗಳಿಗೆ ನಮಸ್ಕಾರ ಮಾಡಿ ಹೇಳ್ತಾನಂತೆ, ನನ್ನನ್ನು ಕ್ಷಮಿಸ್ಬಿಡಿ, ನನಗೆ ಗೊತ್ತಿಲ್ಲದೆ ಈ ಥರ ಮಾಡಿದ್ದೀನಿ. ದೇವತೆಗಳು ಯಾವತ್ತೂ ಸುಳ್ಳು ಹೇಳಲ್ಲ ಅಂದ್ಕೊಂಡಿದ್ದೆ, ಆದರೆ ದೇವತೆಗಳು ಸುಳ್ಳು ಹೇಳಿದ್ದಾರೆ. ಆ ಅಶರೀರವಾಣಿ ಏನು ಬಂತು, ನಮಗೇನು ಹೇಳ್ತು, ದೇವಕಿಯ ಗರ್ಭದ 8ನೇ ಮಗು ನಿನ್ನನ್ನು ಸಾಯಿಸತ್ತೆ ಅಂತ, ಅದು ಸುಳ್ಳಾಗಿದೆ. ಅದು ನಾನು ನಂಬಿದೆ. ಇಲ್ಲಿ ತನಕ ಬೇರೆಯವರು, ಸಾಮಾನ್ಯ ಜನರು ಸುಳ್ಳು ಹೇಳ್ತಾರೆ ಅಂತ ನಂಬಿದ್ದೆ, ಆದರೆ ಇವತ್ತು ದೇವತೆಗಳ ಅಶರೀರವಾಣಿ ಕೂಡ ಸುಳ್ಳಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಆ ಅಶರೀರವಾಣಿ ಕೇಳಿಸ್ಕೊಂಡು ನಾನು ನಿಮ್ಮನ್ನು ತೊಂದರೆ ಮಾಡಿದ್ದೀನಿ, ಆ ತೊಂದರೆಯಿಂದ ನಿಮಗೆ ಕಷ್ಟ ಆಗಿದೆ, ಇದಕ್ಕೆಲ್ಲ ನಾನೇ ಕಾರಣ, ನನಗೆ ಕ್ಷಮಿಸ್ಬೇಕು ಅಂತ ಅಳಕ್ಕೆ ಶುರು ಮಾಡಿದ್ನಂತೆ ಕಂಸ ಅಳಕ್ಕೆ ಶುರು ಮಾಡಿದ್ದಕ್ಕೆ ಅವ್ರಿಗೆಲ್ಲ ಬೇಜಾರ. ದೇವಕಿ ಮತ್ತು ವಸುದೇವರು ತುಂಬ ಒಳ್ಳೆಯ ಮನುಷ್ಯರು. ಅವ್ರ ಮನಸ್ಸಲ್ಲಿ ಒಂಚೂರು ಕಲ್ಮಶ ಇರಲಿಲ್ಲ. ಅವನು ಅಣ್ಣನಾಗಿ ಈ ಥರ ತೊಂದರೆ ಕೊಟ್ಟಿರ್ಬೋದು, ಆದರೂ ದೇವಕಿ ಮತ್ತು ವಸುದೇವರು ಅವನನ್ನು ಎಬ್ಬಿಸಿ, ನೀನು ಮಾಡಿರೋದೇನೂ ತಪ್ಪಿಲ್ಲ, ನಾವು ನಿನ್ನ ಮೇಲೆ ಯಾವ ರೀತಿಯ ಸಿಟ್ಟು ಪಡೋದಿಲ್ಲ ಅಂಥೇಳಿ ಎಬ್ಸಿದ್ರಂತೆ. ಕಂಸ ಅಲ್ಲಿದ್ದಾಗ ಅವನು ಬೇರೆ ಥರ ಮನುಷ್ಯ ಆಗಿದ್ದ, ಅಂದರೆ ಒಂಥರ ಒಳ್ಳೆಯ ಮನುಷ್ಯನಾಗಿದ್ದ. ಯಾಕೆ ಅಂದರೆ ಅಲ್ಲಿ ವಸುದೇವ ದೇವಕಿಯವರ ಸಂಘದಲ್ಲಿ ಇದ್ದ, ಅವರಿಬ್ಬರು ಒಳ್ಳೆಯವರು. ನಮ್ಮ ಸಂಘ ಯಾರ ಜೊತೆ ಇರುತ್ತೆ ಅದೇ ಥರ ನಾವು ಆಗ್ತೀವಿ ಅಂತ ಇಲ್ಲಿ ನಾವು ನೋಡ್ಬೋದು. ಕಂಸ ಅವರೊಟ್ಟಿಗಿದ್ದಾಗ ಅವನು ಒಳ್ಳೆಯ ಮನುಷ್ಯನಾಗಿ ಇದ್ದಂತೆ. ಅದೇ ಹೊರಗಡೆ ಬಂದ, ಅಲ್ಲಿಂದ ಹೊರಗಡೆ ಬಂದು ಅವನ ಸಭೆ ಒಟ್ಟಿಗೆ ಕೂತ್ಕೊಂಡ. ಅಲ್ಲಿ ಕೂತಿದ ತಕ್ಷಣ ಮತ್ತೆ ಅವನ ಬುದ್ಧಿ ಭ್ರಮಣ ಆಗೋಯ್ತು, ಸ್ಪ್ಲಿಟ್ ಪರ್ಸನಾಲಿಟಿ ಅಂತೀವಲ್ಲ ಆ ಥರ. ಅಲ್ಲಿಗೆ ಬಂದಿದ್ದ ತಕ್ಷಣ ಅವನಿಗೆ ಮತ್ತೆ ಬೇರೆ ಥರ ಯೋಚನೆ, ಏನು ಮಾಡಬೇಕು ನಾವು ಇವಾಗ, ಹೇಗೆ ಈ ಮಗು ಎಲ್ಲೋ ಬೇರೆ ಕಡೆ ಇದೆ ಅಂತ ವಿಷ್ಣು ಮಾಯೆ ನಮಗೆ ತಿಳಿಸಿದೆ. ಆ ದುರ್ಗೆ ಯಾರು, ಆ ಹುಡುಗಿ ಯಾರು ಬಂದಿದ್ಲು, ಅದು ಹೇಳಿ ಹೋಗಿದೆ ಶರೀರ, ಆ ಹುಡುಗಿಯ ಧ್ವನಿಯಿಂದ ನಾನು ಕೇಳಿಸ್ಕೊಂಡಿದ್ದೀನಿ, ಇವಾಗ ಏನು ಮಾಡಬೇಕು ಅಂತ ಅವನಿಗೆ ಯೋಚನೆ ಆಗತ್ತೆ. ಅಲ್ಲಿದ್ದ ಸಭೆಯಲ್ಲಿದ್ದ ಜನರೆಲ್ಲ ಅವ್ರು ಏನು ಹೇಳ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಉಪದೇಶ ಕೊಡ್ತಾರಂತೆ. ಒಬ್ರು ಹೇಳ್ತಾರಂತೆ, ನೋಡು ಈ ಬ್ರಾಹ್ಮಣರೆಲ್ಲ ಯಾರಿದ್ದಾರೆ, ಆ ಬ್ರಾಹ್ಮಣರೆಲ್ಲ ಮಾಡ್ತಾ ಇರೋ ಯಾಗ, ತಪಸ್ಸು, ಮತ್ತು ಅವ್ರು ಮಾಡ್ತಾ ಇರೋ ಜಪದಿಂದ ಆ ವಿಷ್ಣುವಿಗೆ ಪವರ್ ಬರ್ತಾ ಇದೆ, ವಿಷ್ಣುವಿಗೆ ಬರ್ತಾ ಇರೋ ಶಕ್ತಿ ಎಲ್ಲ ಇವರಿಂದ. ಆ ಯಾಗ ತಪಸ್ಸು ಏನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಾವು ಭಂಗ ಮಾಡಬೇಕು ಅಂತ ಹೇಳ್ತಾರೆ. ನಿಜವಾಗ್ಲೂ ವಿಷ್ಣುವಿಗೆ ಈ ರೀತಿ ಬೇಕೇನ್ರಿ, ನೀವೇ ಹೇಳಿ. ಅವನಿಗೆ ಶಕ್ತಿ ಬೇಕಿದ್ರೆ ಇವ್ರ ತಪಸ್ಸಿಂದನಾ? ಇಲ್ಲ, ಅವನು ಸರ್ವಂತರ್ಯಾಮಿ, ಅವನಲ್ಲೇ ಎಲ್ಲ ಅಡಗಿದೆ. ಈ ಬುದ್ಧಿ ಇಲ್ಲದೆ ಇರೋ ಈ ಜನರು ಅಲ್ಲಿ ಮಾತಾಡ್ತಾ ಇರೋದು ಈ ರೀತಿ. ಒಂದು ನಿಮಿಷಕ್ಕೆ ಕಂಸಿಗೆ ಹೌದು ಅದು ಸರಿ ಅನ್ಸುತ್ತೆ, ಹೀಗೆ ಮಾಡಬೇಕು ಅಂತನಂತೆ. ಆಮೇಲೆ ಇನ್ನು ಕೆಲವರು ಹೇಳ್ತಾರಂತೆ,
ಇದನ್ನೂ ಮಾಡಬೇಕು. ಅದಲ್ಲದೆ ಇವಾಗ ಆ ವಿಷ್ಣು ಮಾಯೆ ಏನು ಹೇಳಿದಾಳೆ, ಮಗು ಎಲ್ಲೋ ಹುಟ್ಟಿದೆ ಅಂತ, ಎಲ್ಲೆಲ್ಲಿ ಚಿಕ್ಕ ಮಕ್ಕಳಿದ್ದಾರೆ, ಹುಟ್ಟಿದೆ ಅಂದರೆ ಆ ಮಗು ಎಲ್ಲ ಬೇರೆ ಕಡೆ ಇರಲೇಬೇಕು. ಎಲ್ಲೆಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಆ ಎಲ್ಲ ಚಿಕ್ಕ ಮಕ್ಕಳನ್ನ ನಾವು ಸಾಯಿಸಬೇಕು ಅಂತ ಹೇಳ್ತಾನೆ. ಕಂಸನಿಗೆ ಇಲ್ಲಿ ತನಕ ಆ ಯೋಚನೆ ಬಂದಿರಲಿಲ್ಲ. ಈ ಯೋಚನೆ ಇದು ಸಲಹೆ ಬಂದಿದ ತಕ್ಷಣ ಅವನಿಗೆ ಅನಿಸ್ತಂತೆ, ಹೌದಲ್ಲ ಇದು ಒಳ್ಳೆ ಸಲಹೆ, ಹೀಗೆ ಮಾಡೋದ್ರಿಂದ ನಮ್ಗೆ ಒಳ್ಳೇದು ಅಂತ. ಸರಿ ಅಂತ ಹೇಳಿ ಅವನ ಸೈನ್ಯದಲ್ಲಿ ಯಾರಿದ್ದಾರೆ, ಯಾರು ಬಲಿಷ್ಠರಾಗಿದ್ದಾರೆ, ಯಾರು ಈ ಕಾರ್ಯಕ್ಕೆ ತಕ್ಕಂಥವ್ರಿದ್ದಾರೆ ಅವರಿಗೆ ನೀವು ಈ ಕಾರ್ಯಕ್ಕೆ ನೇಮಿಸಿರಿ ಅಂತ ಹೇಳ್ತದಂತೆ. ಇವಾಗ ನೇಮಿಸೋದು ಪೂತನಾಗೆ ಕರೆದ್ಬಿಟ್ಟು ಈ ಕೆಲಸವನ್ನು ನೇಮಿಸ್ತಾರೆ. ಪೂತನ ಸರಿ ಅಂತ ಹೇಳಿ ಹೋಗ್ತಾಳೆ. ಈ ಕಡೆ ಏನಾಯಿತು, ನಂದಗೋಕುಲದಲ್ಲಿ ಗೋಕುಲ ಅಂದರೆ ಏನು? ಗೋಕುಲ ಅಂದರೆ ಒಂದು ಊರಲ್ಲ, ಒಂದು ನಗರ ಅಲ್ಲ. ಅದು ಗೋಕುಲ ಅಂದರೆ ಈ ಗೋಜನಗಳು, ಯಾದವರು ಯಾರಿದ್ದಾರೆ ಅವರೆಲ್ಲ ಗೋವನ್ನು ಕರ್ಕೊಂಡು ಹಿಂಡಾಗಿ ಕರ್ಕೊಂಡು ಹೋಗಿ ಅವರು ಒಂದು ಕಡೆ ಇರ್ತಾ ಇರ್ಲಿಲ್ವಂತೆ. ಎಲ್ಲಿ ನೀರಿರತ್ತೆ, ಎಲ್ಲಿ ಒಳ್ಳೆ ಹುಲ್ಲು ಬೆಳೆಯುತ್ತೆ ಅಂಥ ಜಾಗಕ್ಕೆ ಹೋಗೋರಂತೆ. ಅವರು ಬೇರೆ ಒಂದೇ ಜಾಗದಲ್ಲಿ ಇರೋರಲ್ಲ, ಬೇರೆ ಬೇರೆ ಜಾಗಕ್ಕೆ ಹೋಗ್ತಾ ಇರೋರು ಅವರು. ಇಲ್ಲಿ ಏನಾಗತ್ತೆ, ನಂದಗೋಕುಲ ನಂದಕುಮಾರ ಇಲ್ಲಿಗೆ ಬಂದಾಗ ಏನಾಗಿರುತ್ತೆ, ಯಶೋದೆ ಗರ್ಭವತಿ, ಅವಳಿಗೆ 8 ತಿಂಗಳು ಆಗಿರುತ್ತೆ. ಶಾಸ್ತ್ರದ ಪ್ರಕಾರ ಗರ್ಭವತಿಯರು ನದಿ ದಾಟಬಾರ್ದು ಅಂತ ಇದೆಯಂತೆ. ಅದಕ್ಕೆ ಇವಳು ಇಲ್ಲಿಗೆ ಬಂದಿದ್ದಾಳೆ, ನದಿ ದಾಟಬಾರ್ದಲ್ಲ ಅಂತ ಹೇಳಿ ಅವ್ರು ಅಲ್ಲೇ ಬಿಡಾರ ಕಟ್ಕೊಂಡು ಅಲ್ಲೇ ಉಳಿದುಕೊಂಡ್ರು. ಇವಳಿಗೆ ಮಗು ಆಗಿದೆ. ಈಗ ಅವನು ಈ ಜಾಗಕ್ಕೆ ಯಾಕೆ ಬಂದ ಅಂದರೆ, ಎಲ್ಲರೂ ಟ್ಯಾಕ್ಸ್ ಕೊಟ್ಟೋದು ಕಂಸನಿಗೆ. ಕಂಸನೇ ರಾಜ, ನಂದ ರಾಜನು ಬಂದು ಟ್ಯಾಕ್ಸ್ ಕೊಡಬೇಕು, ಅವನ ಶುಲ್ಕ ಅಲ್ಲಿ ಕಟ್ಟಬೇಕಾಗಿತ್ತು. ಅವನು ಶುಲ್ಕ ಕಟ್ಟೋದಕ್ಕೆ ನದಿ ದಾಟಬೇಕು, ಆದರೆ ಹೆಂಡತಿ ಗರ್ಭವತಿ, ಆದ್ದರಿಂದ ಮಗು ಆದಮೇಲೆ ಹೋಗಿ ನಾನು ಶುಲ್ಕ ಕಟ್ತೀನಿ ಅಂತ ಅವನು ಯೋಚನೆ ಮಾಡ್ತಾನಂತೆ. ಟ್ಯಾಕ್ಸ್ ಕೊಡೋದಕ್ಕೆ ಅವನು ಬಂದಿರೋದು. ಈ ಸಮಯದಲ್ಲಿ ಯಶೋಧಾದೇವಿಗೆ ಮಗು ಹುಟ್ಟಿದೆ. ಯಶೋಧ ನಂದರಾಜನ ತಂಗಿ ಬಂದು ರೋಹಿಣಿ ಗರ್ಭಕ್ಕೆ ದೇವಕಿಯ 7ನೇ ಮಗವನ್ನು ನಾನು ಹೇಳಿದೆ, ಅದನ್ನು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದ, ಸಂಕರ್ಷಣ ಮಾಡಿದ್ದ ಅಂತ. ಸಂಕರ್ಷಣ ಅಂದರೆ ಟ್ರಾನ್ಸ್ಫರ್, ಅದನ್ನು ಅಲ್ಲಿ ಮಾಡಿದ್ದ. ರೋಹಿಣಿಗೂ ಮಗು ಆಗಿದೆ ಅಂತ ನಮ್ಗೆ ಗೊತ್ತಾಯಿತು. ಇವಾಗ ಯಶೋದೆಗೆ ಮಗು ಹುಟ್ಟಿತು. ಯಶೋದೆಗೆ ಮಗು ಹುಟ್ಟಿದಾಗ ಅಲ್ಲಿದ್ದವ್ರು ಯಾರಿಗೂ ಬುದ್ಧಿ ಭ್ರಮಣ ಥರ ಆಗೋಗಿತ್ತಂತೆ. ಆ ಮಿಡ್ ವೈಫ್ ಯಾರಿರ್ತಾರೆ ಅಲ್ಲಿ, ಯಾರು ಬಂದು ಆ ಮಗುವನ್ನು ಹೆರಿಗೆ ಮಾಡಿಸಿರ್ತಾರೆ, ಅವಳಿಗೂ ಕೂಡ ಯಾವ ಮಗು ಅಂತ ಗೊತ್ತಾಗ್ಲಿಲ್ವಂತೆ, ಅದು ಗಂಡು ಮಗುನ ಹೆಣ್ಮಗುನ ಅಂತ. ಆದರೆ ಆ ಮಗು ಹುಟ್ಟಿದ ಕೂಡಲೇ ಎಲ್ರಿಗೂ ಒಂಥರ ಭ್ರಮೆ, ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ದಾರೆ. ಆಗ ವಾಸುದೇವ ಇಲ್ಲಿಗೆ ಬಂದು ಮಗು ಅದಲ್ ಬದಲು ಮಾಡಿ ಅವನು ಅಲ್ಲಿದ್ದ ಹೆಣ್ಮಗುವನ್ನು ತಗೊಂಡೋಗಿರೋದು. ಬೆಳಗ್ಗೆ ಎಲ್ಲರಿಗೂ ಎಚ್ಚರ ಆಗಿದೆ. ಎಚ್ಚರ ಆದಾಗ ಎಲ್ಲರಿಗೂ ಏನು, ಗಂಡು ಮಗು ಹುಟ್ಟಿದೆ ಅಂತ ಪ್ರತಿ ಜನರ ಮನೆಯಲ್ಲೂ ಎಲ್ಲ ಬಾಯಲ್ಲೂ ನಮ್ಮ ರಾಜನಿಗೆ ಗಂಡು ಮಗು ಹುಟ್ಟಿದೆ ಅಂತ ಎಲ್ಲರಿಗೂ ಖುಷಿ, ಸಂಭ್ರಮ. ಇದೇ ಕಥೆಯಲ್ಲಿ ವಾಸುದೇವ ಅಲ್ಲಿ ಗಂಡು ಮಗು ಹುಟ್ಟಿದಾಗ ಹಿಂದೆ ಶಾಸ್ತ್ರದಲ್ಲಿ ಏನು ಮಾಡ್ತಾ ಇದ್ರು ಜನರು ಅಂದರೆ, ಈಗಲೂ ಮಾಡ್ತಾರೆ ಕೆಲವರು, ಗಂಡು ಮಗು ಹುಟ್ಟಿದ್ರೆ ಆ ಮಗುವಿನ ಬಳ್ಳಿ, ಆ ತಾಯಿಯ ಬಳ್ಳಿ, ಇದು ಕರಳು ಬಳ್ಳಿಯನ್ನು ಕತ್ತರಿಸೋ ಮುಂಚೆ ದಾನ ಮಾಡಬೇಕಂತೆ. ವಾಸುದೇವ ಮನಸ್ಸಲ್ಲಿ 1000 ಗೋವನ್ನು ನಾನು ದಾನ ಮಾಡ್ತೀನಿ ಅಂತ ಅಂದ್ಕೊಂಡಿದ್ನಂತೆ. ಆದರೆ ಅವನು ಇದ್ದಿದ್ದು ಕಾರಾಗೃಹದಲ್ಲಿ, ಹೇಗೆ ದಾನ ಮಾಡ್ತಾನೆ ಅಂತ ನಾವು ಯೋಚನೆ ಮಾಡಬೇಕು. ಆದರೆ ಅವನದು ನಿಜವಾದ ದಾನ ಮಾಡಿದ್ದು ಮಗು ಕೃಷ್ಣ 12 ವರ್ಷ ಆದಮೇಲೆ ಮನಸ್ಸಲ್ಲೇ ಅವನು ದಾನ ಮಾಡಿದ್ನಂತೆ. ಮನಸ್ಸಲ್ಲೇ ಆ 1000 ಗೋವು ಬ್ರಾಹ್ಮಣರಿಗೆ ದಾನ ಮಾಡಿದ್ದೀನಿ ಅಂತ ಅವನು ಸಂಕಲ್ಪ ಮಾಡಿದ್ನಂತೆ. ಅದೇ ರೀತಿ ಇಲ್ಲಿ ನಂದಗೋಕುಲದಲ್ಲಿ ಆ ನಂದರಾಜ ಅವನಿಗೆ ಗಂಡು ಮಗು ಹುಟ್ಟಿದೆ ಅಂತ ಅಲ್ಲಿದ್ದ ಜನರಿಗೆಲ್ಲ ಗೋಗಳು, ಬೆಣ್ಣೆ, ಹಾಲು ಎಲ್ಲ ಮತ್ತು ಎಳ್ಳು 1000 ಬೆಟ್ಟದಷ್ಟು ಎಳ್ಳನ್ನು ದಾನ ಮಾಡಿದ್ನಂತೆ. ಎಳ್ಳು ದಾನ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗೆ ಎಳ್ಳು ಎಲ್ಲವನ್ನೂ ದಾನ ಕೊಟ್ಟಿದ್ದಾನೆ ಅವನು. ಆ ದಾನ ಕೊಟ್ಟಿದ್ದನ್ನು ನೋಡಿ ಎಲ್ಲರಿಗೂ ಖುಷಿ, ಎಲ್ಲರಿಗೂ ಸಂಭ್ರಮ. ಎಲ್ಲರೂ ಒಳ್ಳೆ ಬಟ್ಟೆ, ಒಳ್ಳೆ ರೇಷ್ಮೆ ಸೀರೆ, ಥರಥರವಾದ ಬಳೆ ಎಲ್ಲ ಹಾಕ್ಕೊಂಡು ಬಂದಿದ್ದಾರೆ ಆ ಕೃಷ್ಣನನ್ನು, ಆ ಮಗುವನ್ನು ನೋಡೋದಕ್ಕೆ. ಆ ಮಗು ಹೇಗಿದೆ ಅಂತ ನೋಡೋದಕ್ಕೆ ಬಂದಿದ್ದಾರೆ ಎಲ್ಲರೂ ನೋಡ್ತಾರಂತೆ. ಅಷ್ಟು ಸುಂದರವಾಗಿದ್ದಾನಂತೆ ಆ ಕೃಷ್ಣ ಮಲಗಿರೋನು. ಯಾರಿಗೂ ಅವನಿಂದ ಕಣ್ ತೆಗೆಯೋಕ್ಕೆ ಇಷ್ಟ ಆಗ್ತಾ ಇರ್ಲಿಲ್ಲಂತೆ. ಎಲ್ಲರಿಗೂ ಅವನಿಗೆ ನೋಡ್ತಾನೇ ಇರಬೇಕು ಅನ್ನಿಸ್ತಿತ್ತಂತೆ. ಯಶೋಧ ಮತ್ತು ವಾಸುದೇವರಿಗೆ ತುಂಬ ಖುಷಿ, ಯಶೋಧ ಮತ್ತು ನಂದಕುಮಾರರಿಗೆ ತುಂಬ ಖುಷಿಯಾಗಿತ್ತಂತೆ. ಎಲ್ಲರೂ ಆ ಮಗುವನ್ನು ನೋಡಿ ಎಲ್ಲ ಕಡೆ ಅಲ್ಲೆಲ್ಲ ಏನು ಸಂಭ್ರಮ ಮಾಡ್ತಾ ಇದ್ರು.
ಹಾಡೋದು ಕುಣಿಯೋದು ಎಲ್ಲ ಮಾಡ್ತಾ ಇದ್ರಂತೆ ನಂದಗೋಕುಲದಲ್ಲಿ. ಇದೇ ಸಮಯದಲ್ಲಿ ನಂದರಾಜನಿಗೆ ಯೋಚನೆ ಆಯಿತು, ಮಗು ಹುಟ್ಟಾಗಿದೆ, ಶುಲ್ಕವನ್ನು ನಾನು ಕಟ್ಟಬೇಕು, ಇಲ್ಲಾಂದರೆ ಕಂಸನಿಂದ ನನಗೆ ತೊಂದರೆ ಆಗತ್ತೆ ಅಂತ ಹೇಳಿ ಎಲ್ಲರನ್ನ ಅಲ್ಲೇ ಬಿಟ್ಟು ಅವನು ಯಶೋದೆಗೆ ಹೇಳಿಬಿಟ್ಟು ಶುಲ್ಕ ಕಟ್ಟೋದಕ್ಕೆ ಯಮುನಾ ನದಿ ದಾಟಿ ಮಥುರಾಗೆ ಬರ್ತಾನಂತೆ. ಬಂದು ಕಂಸನಿಗೆ ಶುಲ್ಕವನ್ನು ಕಟ್ಟುತ್ತಾನೆ. ಶುಲ್ಕ ಕಟ್ಟಿಬಿಟ್ಟು ಅವನು ಮತ್ತೆ ವಾಪಸ್ಸು ಹೋಗೋ ಮುಂಚೆ ವಾಸುದೇವನನ್ನು ಭೇಟಿಯಾಗಬೇಕು ಅಂತ ಹೇಳಿ ವಾಸುದೇವನನ್ನು ಭೇಟಿಯಾಗಕ್ಕೆ ಬರ್ತಾನಂತೆ. ವಾಸುದೇವನನ್ನು ನೋಡಿದಾಗ ಎಲ್ಲಿಲ್ಲದ ಅಳು, ಇಬ್ರಿಗೂ ದುಃಖದಿಂದ ಅಳು ಬರುತ್ತಂತೆ. ನಂದ ಬಂದು ನೋಡಿದ ತಕ್ಷಣ ವಾಸುದೇವನಿಗೆ ಹೇಳ್ತದಂತೆ, ಹೀಗಾಗಬಾರ್ದಿತ್ತು ನಿನಗೆ ಆಗಿರೋ ಮಕ್ಕಳೆಲ್ಲರೂ ಗಂಡು ಮಕ್ಕಳೆಲ್ಲ ಸತ್ತು ಹೋದ್ರು, ಕಡೆದು ಹೆಣ್ಮಗು ಅಂದರು, ಅದೂ ಇಲ್ಲದಂತ ಆಗೋಯ್ತು ನಿನಗೆ. ಏನೋ ದೇವರ ಕೃಪೆ ಏನು ಅಂತ ನಂಗೆ ಗೊತ್ತಿಲ್ಲ, ಮುಂದೆ ನಿಂಗೆ ಒಳ್ಳೇದಾಗತ್ತೆ, ಏನು ಯೋಚನೆ ಮಾಡಬೇಡ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ನಂತೆ. ಅದಕ್ಕೆ ವಾಸುದೇವ ಹೇಳ್ತಾನಂತೆ, ಎಲ್ಲ ದೇವರ ಇಚ್ಛೆ, ಅವನ ಇಚ್ಛೆ ಏನಿದೆ ಅದಾಗಿದೆ. ಆದರೆ ನೀನು ಹೇಗಿದೆಯಾ, ನಿನಗೆ ಆಗಿರೋ ಗಂಡ್ಮಗು ಹೇಗಿದೆ, ಅದು ಚೆನ್ನಾಗಿದೆಯಾ? ನಿನಗೆ ಆಗಿರೋ ನೀನು ಅತಿ ಆಪ್ತ ಸ್ನೇಹಿತರು, ಆ ಮಗು ನಂದು ಕೂಡ, ಸೊ ನನ್ನ ಮಗು ಚೆನ್ನಾಗಿದೆಯಾ ಅಂತ ಕೇಳ್ತಾನಂತೆ. ಅಲ್ಲಿ ಅವನಿಗೆ ಹೇಳೋದೇನೆಂದರೆ, ನಾನು ನೀನು ಒಬ್ಬರೇ, ನಾವಿಬ್ಬರು ಸ್ನೇಹಿತರು, ನಿನಗೆ ಹುಟ್ಟಿದ್ರೇನು ಅದು ನನ್ನ ಮಗು ಥರನೇ, ನನ್ನ ಮಗು ಹೇಗಿದ್ದಾನೆ ಅಂತ ಕೇಳ್ತಾನಂತೆ. ಒಳಗಡೆ ಅವ್ನ ಮನಸ್ಸಲ್ಲಿ ಕೇಳ್ತಾ ಇರೋದೇನೋ ಅವನ ಮಗು ಹೇಗಿದೆ ಅಂತ, ಅಲ್ಲಿ ಹೇಳೋದು ಅವನೇನು ನಾವಿಬ್ಬರು ಒಂದೇ, ನಿನಗೆ ಹುಟ್ಟಿರೋ ಮಗು ಹೇಗಿದೆ ಅಂತ ಕೇಳ್ತಾನೆ. ಆಗ ನಂದ ಹೇಳ್ತಾನಂತೆ, ಆ ಮಗು ತುಂಬ ಸುಂದರವಾಗಿದ್ದಾನೆ, ನಮ್ಮ ಇಡೀ ಗೋಕುಲದಲ್ಲಿ ಒಳ್ಳೆಯ ಸಂಭ್ರಮ ನಡೀತಾ ಇದೆ, ಎಲ್ಲರಿಗೂ ಖುಷಿಯಾಗಿದೆ, ಅವನು ಬಂದ ಕೂಡಲೇ ನಮ್ಮ ಗೋಕುಲದಲ್ಲಿ ಏನೋ ಒಂಥರ ಖುಷಿಯ ವಾತಾವರಣ, ನಮ್ಮ ಇಡೀ ಜಾಗ ಏನಿದೆ ಆ ಇಡೀ ಅಟ್ಮಾಸ್ಫಿಯರೇ ಚೇಂಜ್ ಆಗೋಗಿದೆ, ಎಲ್ಲರೂ ಖುಷಿಯಲ್ಲಿದ್ದಾರೆ, ಎಲ್ಲ ಸಂಭ್ರಮದಲ್ಲಿ ಇದ್ದಾರೆ ಅಂತ ಹೇಳ್ತಾನಂತೆ. ವಾಸುದೇವ ಇಲ್ಲಿ ತನಕ ಕೇಳಿಸ್ಕೊಂಡು ವಾಸುದೇವ ಹೇಳ್ತಾನಂತೆ, ನಂದ ನೀನು ಈ ಕೂಡಲೇ ಹೊರಡು, ನನ್ನ ಮನಸ್ಸಿಗೆ ಏನೋ ಕಷ್ಟ ಆಗ್ತಾ ಇದೆ, ನಿನ್ನ ಆ ಮಗು ನನ್ನ ಆ ಮಗುವಿಗೆ ಏನೋ ತೊಂದರೆ ಆಗತ್ತೆ, ದಯವಿಟ್ಟು ನೀನು ಈ ಕೂಡಲೇ ಇಲ್ಲಿಂದ ಹೊರಡು, ಇಲ್ಲಿ ಕೂತ್ಕೋಬೇಡ, ನೀನು ಇಲ್ಲಿ ಜಾಸ್ತಿ ಹೊತ್ತು ಇರಬೇಡ, ನೀನು ಹೊರಡು ಅಂತ ಹೇಳ್ತಾದಂತೆ. ನಂದನಿಗೆ ಯಾಕೆ ಇವನು ಹೀಗೆ ಹೇಳ್ತಾ ಇದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ, ಆದರೂ ಅವನೇನೋ ಹೇಳ್ತಾ ಇದ್ದಾನೆ, ನನ್ನ ಸ್ನೇಹಿತ ಹೇಳ್ತಾ ಇದ್ದಾನೆ ನಾನು ಈ ಕೂಡಲೇ ಹೋಗಬೇಕು ಅಂತ ಹೇಳ್ತಾನಂತೆ. ಅಲ್ಲಿಂದ ಹೊರಡ್ತಾನಂತೆ ನಂದ. ಈ ಕಡೆ ಗೋಕುಲದಲ್ಲಿ ಯಶೋದೆ ಮಗುವನ್ನು ಹಾಲು ಕುಡಿಸಿ ತೊಟ್ಲಲ್ಲಿ ಮಲಗಿಸಿದಾಳೆ. ಮಲಗಿಸಿ ಅವಳು ಕೆಲಸ ಮಾಡೋದಕ್ಕೆ ಹೋಗಿದ್ದಾಳೆ. ಆಗ ಪೂತನ ಮೇಲ್ ಹಾರಾಡ್ತಾ ಇದ್ಲಂತೆ. ಹಾರಾಡ್ತಾ ಬರ್ತಾ ನೋಡ್ತಾಳೆ, ಈ ಗೋಕುಲದಲ್ಲಿ ಎಲ್ಲರೂ ಸಂಭ್ರಮದಲ್ಲಿದ್ದಾರೆ, ಮತ್ತು ಎಲ್ಲರೂ ನಂದನ ಮನೆ ಹತ್ರ ಇದ್ದಾರೆ. ಆವಾಗ ಅವಳಿಗೆ ಗೊತ್ತಾಗತ್ತೆ, ಓ ಇಲ್ಲಿ ಯಾವುದೋ ಒಂದು ಮಗು ಇದೆ, ಹೋಗಿ ನೋಡಬೇಕು ಅಂತ ಹೇಳಿ ಅಲ್ಲಿಂದ ಇಳಿತಾಳಂತೆ. ಇಳಿದು ಅವಳು ಹೇಗಿದ್ರು ರಾಕ್ಷಸಿ, ಅಸುರಿ. ಅವಳು ಎಂಥ ಒಳ್ಳೆಯ ಅವತಾರ ಪಡ್ಕೊಂಡ್ಲು ಅಂದರೆ, ತುಂಬ ಸುಂದರವಾದ ಸ್ತ್ರೀಯ ಅವತಾರವನ್ನು ಪಡೆದ್ಲಂತೆ. ಎಷ್ಟು ಸುಂದರವಾಗಿದ್ಲು ಅಂದರೆ ಸಾಕ್ಷಾತ್ ಲಕ್ಷ್ಮಿ ಥರ ಕಾಣಿಸ್ತಾ ಇದ್ಲಂತೆ ಅವಳು. ಕೂದಲು ಗುಂಗುರು ಕೂದಲು, ಅವಳ ಕೂದಲು ಮುಂದೆ ಹಾರಾಡ್ತಾ ಇತ್ತಂತೆ, ಗಂಟು ಕಟ್ಕೊಂಡಿದ್ದಂತೆ, ಮಲ್ಲಿಗೆ ಹೂ ಹಾಕ್ಕೊಂಡಿದ್ಲಂತೆ. ಇದೆಲ್ಲ ನೋಡಿ ಯಾರಿಗೂ ಸಂಶಯನೇ ಬರಲಿಲ್ವಂತೆ, ಇವಳು ಯಾರೋ ಕೆಟ್ಟ ಹೆಂಗಸು ಅಂತ ಹೇಳಿ. ಇದೇ ರೀತಿ ಗೆಜ್ಜೆ ಎಲ್ಲ ಕಟ್ಕೊಂಡು ನಡ್ಕೊಂಡು ಹೋದ್ಲಂತೆ, ತೊಟ್ಲತ್ರ ಹೋದ್ಲು. ಯಾರಿಗೂ ಸಂಶಯ ಬರಲಿಲ್ಲ, ಒಳ್ಳೆ ಹುಡುಗಿ, ಒಳ್ಳೆ ನಮ್ಮ ಯಾರೋ ನಮ್ಮ ಜನಪರವಾಗೇ ಬಂದಿರೋದು ಇವಳು ಅಂತ ಹೇಳಿ ಎಲ್ಲರೂ ಸುಮ್ಮನೆ ಇದ್ರು. ಹೋದ್ಲು, ನೋಡಿದ್ಲು ಮಗುವನ್ನು. ಕೃಷ್ಣ ಮಲಗಿದ್ದವನು ಕಣ್ಣು ತೆಗ್ದಿದ್ದಂತೆ. ತೆಗ್ದವನು ಪೂತನ ಬರ್ತಾ ಇರೋದು ಗೊತ್ತಾಗಿ ಕಣ್ಣು ಮುಚ್ಕೊಂಡಂತೆ. ಯಾಕೆ ಕಣ್ಣು ಮುಚ್ಕೊಂಡ ಅಂದರೆ, ಎಲ್ಲಿ ಅವನ ದೃಷ್ಟಿ ಬಿದ್ದು ಇವಳು ಮೋಕ್ಷ ಕೊಟ್ಟೋಗ್ತಾಳೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅವನು ಮತ್ತೆ ಕಣ್ಣು ಮುಚ್ಕೊಂಡಂತೆ. ನನ್ನ ನೋಟ ಅವಳ ಮೇಲೆ ಬೀಳೋದು ಬೇಡ ಅಂತ ಹೇಳಿ ಕಣ್ಣು ಮುಚ್ಕೊಂಡಂತೆ. ಹೀಗೆ ಕೂತವನು ಹೀಗೆ ಮಲಗಿದ್ದ. ಇವಳು ಬಂದ್ಲು, ಮಗುವನ್ನೇ ಎತ್ಕೊಂಡು ಹೋಗಿ ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡ್ಲಂತೆ. ಕೂತ್ಕೊಂಡು ತೊಡೆ ಮೇಲೆ ಮಲಗಿಸಿದ್ದು ಎಲ್ಲರೂ ನೋಡಿದ್ದಾರೆ, ದೂರದಿಂದ ಗಮನಿಸಿದ್ದಾರೆ. ಆದರೆ ಯಾರೋ ಮಗುವನ್ನು ಎತ್ಕೊಂಡಿದ್ದಾರೆ ಅಂತ ಸುಮ್ಮನೆ ಇದ್ದಾರೆ. ಹಾಗೆ ಮೆತ್ತಿಗೆ ಅವಳು ಮೊಲೆ ಹಾಲನ್ನು ಕುಡಿಸೋದಕ್ಕೆ ಶುರು ಮಾಡಿದ್ಲಂತೆ. ಆ ಮಗು ಮೊಲೆ ಹಾಲನ್ನು ಕುಡಿತಂತೆ ಫಸ್ಟ್.
ಕೃಷ್ಣ ಹಾಲು ಕುಡ್ದ, ಫಸ್ಟ್ ಹಾಲೆಲ್ಲ ಕುಡಿದ್ಮೇಲೆ ಆಮೇಲೆ ಅವಳು ಮೈಯಲ್ಲಿದ್ದ ವಿಷವನ್ನು ಬಿಟ್ಲಂತೆ. ಆ ವಿಷ ಬಿಟ್ಟಾಗ ಆ ಮಗು ಜೋರಾಗಿ ಕಚ್ತಂತೆ. ಇವಳಿಗೆ ತಡ್ಕೊಳಕ್ಕಾಗಲಿಲ್ಲ ಆ ನೋವನ್ನು. ಬಿಡು 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 ಅಂತ ಕಿರ್ಚಿದ್ಲಂತೆ. ಯಾವಾಗ ಕಿರ್ಚಕ್ಕೆ ಶುರು ಮಾಡಿದ್ಲು, ಅವಳ ಆ ವೇಷ ಹೋಗಿ ಅವಳ ಒರಿಜಿನಲ್ ವೇಷ ಬಂದ್ಬಿಡ್ತಂತೆ. ಬಿಡು ಬಿಡು ಅಂತ ಹೇಳ್ತಾ ಇರೋ ಹಾಗೆ ಅದು ಆ ಮಗು, ಆ ಕೃಷ್ಣ ಏನು ಮಾಡ್ದ, ಇಡೀ ವಿಷವನ್ನು ಹೀರಿ ಅವಳ ಮೈಯಲ್ಲಿರೋ ಅಂಗರಸ ಏನಿದೆ ಅಂಗರಸವನ್ನೆಲ್ಲ ಹೀರಿ ಅವಳ ಪ್ರಾಣ ಬಿಟ್ಟು ಹೋಯ್ತಂತೆ. ಅವಳ ಪ್ರಾಣ ಹಾರೋಯ್ತಂತೆ ಅಲ್ಲಿಗೆ. ಆ ಪ್ರಾಣ ಹಾರೋದಾಗ ಇವಳು ಅವಳ ಒರಿಜಿನಲ್ ಆಕಾರಕ್ಕೆ ಬಂದು ಒಂದು ದೊಡ್ಡ ಬಂಡೆಯ ಆಕಾರದಲ್ಲಿ ಅಲ್ಲಿ ಅಕ್ಕಪಕ್ಕ ಇದ್ದ ಮರಗಳೆಲ್ಲ ಉರುಳೋಯ್ತಂತೆ. ಹಾಗೆ ಅಷ್ಟು ದೊಡ್ಡೋಳಾಗೋದ್ಲಂತೆ. ಅವಳ ಮೊಲೆ ಮೇಲೆ, ಅವಳ ಎದೆಯ ಮೇಲೆ ಆ ಕೃಷ್ಣ ಆಡ್ತಾ ಇದ್ದಂತೆ. ಚಿಕ್ಕ ಮಗು ಅಲ್ಲಿ ಆಡ್ತಾ ಇದ್ದ. ಈ ಶಬ್ದವನ್ನು ಕೇಳಿಸ್ಕೊಂಡು, ಕಿಚ್ಚಿದ ಶಬ್ದವನ್ನೆಲ್ಲ, ಆ ಘೋರ ಆರ್ತನಾದವನ್ನು ಕೇಳಿಸ್ಕೊಂಡು ಎಲ್ಲರೂ ಓಡ್ ಬಂದರಂತೆ. ಏನಾಯಿತು ನೋಡಬೇಕು ಅಂತ ಬಂದು ನೋಡ್ತಾರೆ, ಅಲ್ಲೊಂದು ದೊಡ್ಡ ಶರೀರ ಬಿದ್ದಿದೆ, ಅದ್ರ ಮೇಲೆ ಕೃಷ್ಣ ಇದ್ದಾನೆ. ಯಶೋದೆ ಬಂದು ಮಗುವನ್ನೇ ಎತ್ಕೊಂಡು ಹೋದ್ಲಂತೆ. ರೋಹಿಣಿ ಕೂಡ ಓದ್ ಬಂದ್ಲಂತೆ. ಬಂದು ನೋಡಿ ಮಗುವನ್ನೇ ಎತ್ಕೊಂಡೋಗಿ, ಅಯ್ಯೋ, ಎಲ್ಲರೂ ಹೇಳ್ತಾರೆ ಚಿಕ್ಕ ಮಕ್ಕಳನ್ನ ಹೊರಗಡೆ ಬಿಡಬಾರ್ದು ಜಾಸ್ತಿ ಅಂತ. ಅದು ಎಳೆ ಮಕ್ಕಳನ್ನ ಬೇರೆಯವ್ರ ದೃಷ್ಟಿಗೆ ತಾಗಿಸ್ಬಾರ್ದು, ಯಾಕಂದರೆ ದೃಷ್ಟಿ ಹತ್ತತ್ತೆ. ಚಿಕ್ಕ ಮಕ್ಕಳಿಗೆ ಬೇಗ ದುಷ್ಟ ಶಕ್ತಿಗಳು ಆವರಿಸುತ್ತೆ ಅಂತ ಹೇಳಿ ಹಾಗೆ ಮಾಡ್ತಾಯಿದ್ರು. ಅದಕ್ಕೆ ಬಾಣಂತಿಯರಿಗೆ ಮುಂಚಿನ ಕಾಲದಲ್ಲಿ ಕೋಣೆನೇ ಬೇರೆ ಇರ್ತಾ ಇತ್ತು. ಮತ್ತು ಅವರು ಇರೋ ಜಾಗಕ್ಕೆ ಯಾರೂ ಹೋಗೋಗಿರ್ಲಿಲ್ಲ. ಮತ್ತು ಹೋಗೋರು ಕೂಡ ಅವರು ಸ್ವಚ್ಛವಾಗಿ ಹೋಗಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಇದೇ ವಿಷಯ ಇಟ್ಕೊಂಡು ಆ ಯಶೋದೆ ಮತ್ತು ರೋಹಿಣಿ ಊರವರೆಲ್ಲ ಬಂದು ಕೃಷ್ಣನಿಗೆ ಗೋಮೂತ್ರದಿಂದ ಸ್ನಾನ ಮಾಡಿಸಿದ್ರಂತೆ. ಆ ಮಗುವಿಗೆ ಗೋಮೂತ್ರ ತಗೊಂಡು ಸ್ನಾನ ಮಾಡಿಸಿದ್ರು, ಏನೇ ಕೆಟ್ಟ ದೃಷ್ಟಿ ಆಗಿದ್ರು ಹೊಟ್ಟೋಗ್ಲಿ ಅಂತ ಹೇಳಿ. ಆಮೇಲೆ ಬೇರೆ ಆ ಊರಿನ ಹಿರಿಯ ಮಹಿಳೆಯರು ಬಂದ್ಬಿಟ್ಟು, ಈ ಪಾದ, ನಿನ್ನ ಪಾದಕ್ಕೆ ಏನು ದೃಷ್ಟಿ ಆಗಿದ್ರು ಹೋಗಿರ್ಲಿ, ನಿನ್ನ ಮೊಣಕಾಲಿಗೆ ಏನು ದೃಷ್ಟಿ ಆಗಿದ್ರು ಹೋಗಿರ್ಲಿ, ಒಂದೊಂದು ಅಂಗವನ್ನು ಮುಟ್ಟಿ ಈ ಎಲ್ಲ ಅಂಗಕ್ಕೆ ಏನೇನು ದೃಷ್ಟಿ ತಗಲಿದೆ ಅದೆಲ್ಲ ಹೋಗಲಿ ಅಂತ ಹೇಳಿದ್ರೆ, ಯಾರಿಗೆ ಹೇಳ್ತಾ ಇದ್ದಾರೆ ಅವರು? ನಾರಾಯಣನಿಗೆ ಹೇಳ್ತಾ ಇದ್ದಾನೆ. ಅವನಿಗೆ ಗೊತ್ತು ಏನೋ ಅವನಿಗಾಗಲ್ಲ, ಇವ್ರು ಮಾಡೋದು ಮಾಡಲಿ ಅಂತ ಅವ್ನು ಸುಮ್ಮನೆ ಮಲಗಿದ್ದಾನೆ. ಎಂಥ ಒಳ್ಳೆಯ ಲೀಲೆ ಅವನದಲ್ಲಿ, ಸುಮ್ಮನೆ ಮಲಗಿದ್ದಾನೆ. ಅವ್ರಿಗೇನು ಇಷ್ಟ ಅದನ್ನು ಮಾಡ್ಕೊಳ್ಳಿ ಅಂತ. ಆ ಯಶೋದೆ ಅವಳ ಕೂದಲು ತೆಗೆದು ಆ ಕೂಲಿಂದ ದೃಷ್ಟಿ ತೆಗೆದ್ಲಂತೆ. ಆಮೇಲೆ ಆ ಗೋಮಯದಿಂದ ದೃಷ್ಟಿ ತೆಗೆದ್ರಂತೆ. ಆ ಪಾದ ಧೂಳೇನಿರತ್ತೆ, ಗೋ ಇಟ್ಟಿರೋ ಪಾದ, ಆ ಪಾದ ಧೂಳನ್ನು ಅವನ ಹಣೆಗಿಟ್ರಂತೆ. ಯಾಕಂದರೆ ಆ ಧೂಳು ಇಟ್ಟರೆ ಆ ಗೋಪಾದ ಬಿದ್ದಿರೋದಕ್ಕೆ ಅದು ಪವಿತ್ರವಾಗತ್ತೆ, ಏನೇ ದೃಷ್ಟಿಯಾಗಿದ್ರು ಹೊಟ್ಟೋಗತ್ತೆ ಅಂತ ಎಲ್ಲ ಮಾಡಿದ್ರಂತೆ. ಇದೆಲ್ಲ ಮಾಡಿ ಅವನಿಗೆ ಮಲಗಿಸಿದ್ರು. ನಂದರಾಜ ಬರ್ತಾ ಇದ್ದೇನೆ, ಎಲ್ಲರೂ ಮಾತಾಡ್ಕೋತಾ ಇದ್ದಾರೆ, ಹೇಗೆ ದೊಡ್ಡ ಆಕಾರ, ಶರೀರ, ಹಾಗೆ ಹೀಗೆ ಅಂತ. ಇವನಿಗೆ ಏನಾಯಿತು ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಮನೆ ಹತ್ರ ಬಂದು ನೋಡ್ತಾನೆ, ಅಲ್ಲಿ ದೊಡ್ಡ ಶರೀರ ಬಿದ್ದಿದೆ. ನಡೆದಿರೋ ಘಟನೆ ಎಲ್ಲ ಅವನಿಗೆ ಗೊತ್ತಾಗತ್ತೆ. ಆಗ ಅವನಿಗೆ ಅನ್ಸತ್ತೆ, ಓ, ವಾಸುದೇವನಿಗೆ ಮನಸ್ಸಲ್ಲಿ ಏನೋ ಊಹೆ ಬಂದಿತ್ತು ಇದೇ ಥರ. ಅವನಿಗೆ ಆ ದೂರದೃಷ್ಟಿ ಬಂದು ಅವನಿಗೆ ಇದು ನನಗೆ ಹೇಳಿದ್ದು, ಅಯ್ಯೋ ಒಳ್ಳೇದಾಯಿತು ಅವ್ನು ಹೇಳಿದ್ದು, ನಾನು ಬೇಗನೆ ಬಂದೆ ಅಂತ ಹೇಳಿ ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ, ಈ ದೊಡ್ಡ ಶರೀರವನ್ನು ನಾವು ಹೇಗೆ ಇಲ್ಲಿಂದ ತೆಗಿಯೋದು ಅಂಥೇಳಿ. ಆಮೇಲೆ ಎಲ್ಲ ಫಸ್ಟ್ ನಂದರಾಜ ಬಂದಿದ್ದ ತಕ್ಷಣ ಹೋಗಿ ಕೃಷ್ಣನನ್ನು ನೋಡ್ತಾನಂತೆ. ಅವನು ಆರಾಮಾಗಿ ಮಲಗಿದ್ದಾನೆ ತೊಟ್ಲಲ್ಲಿ. ಅವನನ್ನು ನೋಡಿಬಿಟ್ಟು, ಅಯ್ಯೋ ನನ್ನ ಮಗುಗೂ ಚೆನ್ನಾಗಿದ್ದಾನಲ್ಲ, ಅವನಿಗೇನಾಗಿಲ್ಲ ಅಂಥೇಳಿ ಬಂದು ಇವಾಗ ಎಲ್ಲರೂ ಯೋಚನೆ ಮಾಡೋದು, ಈ ದೊಡ್ಡ ಶರೀರವನ್ನು ನಾವು ಹೇಗೆ ನಾಶಪಡಿಸೋದು ಅಂತ. ಆಗ ಎಲ್ಲರೂ ಆ ಶರೀರವನ್ನು ತುಂಡು ತುಂಡಾಗಿ ಕತ್ತರಿಸಿ ಅದನ್ನು ಬೆಂಕಿ ಇಟ್ಟರಂತೆ. ಆ ಬೆಂಕಿ ಇಟ್ಟಾಗ ಸಾಮಾನ್ಯವಾಗಿ ಒಂದು ದೇಹವನ್ನು ಸುಟ್ಟಿದಾಗ ಗಬ್ಬು ನಾತ ಬರುತ್ತಂತೆ, ನಾತ ಗಬ್ಬವಾಗಿರುತ್ತಂತೆ. ಇಲ್ಲಿ ಆ ಪೂತನ ದೇಹವನ್ನು ಸುಡುವಾಗ ಅವರಿಗೆ ಸುಗಂಧ ಭರಿತ ಪರಿಮಳ ಬರ್ತಾ ಇತ್ತಂತೆ. ಹೇಗೆ, ಯಾಕೆ ಅಂದರೆ ಅದು ಕೃಷ್ಣ ಮೊಳೆಯನ್ನು ಅವನ ಬಾಯಲ್ಲಿ ಇಟ್ಕೊಂಡಿರೋದು, ಅಂಥ ದೇಹ ಅದು. ಆ ದೇಹದಿಂದ ಅಂಥ ಸುಗಂಧವಾದ ಪರಿಮಳ ಬಂತು. ಇಲ್ಲಿ ಇನ್ನೊಂದು ನಾವೇನು ತಿಳ್ಕೋಬೇಕು ಅಂದರೆ, ಪ್ರತಿಯೊಬ್ಬರಲ್ಲೂ ಒಂದು ಒಳ್ಳೆ ಗುಣ, ಒಂದು ಕೆಟ್ಟ ಗುಣ ಇರುತ್ತೆ. ಇದೇ ಇಲ್ಲಿ ಈ ಕಥೆಯನ್ನು ನಮಗೆ ಭಾಗವತದಲ್ಲಿ ಹೇಳಿದ್ದಾರೆ. ಕಂಸನಿಗೆ ಕೂಡ ಒಂದು ಒಳ್ಳೆ ರೂಪ ಇತ್ತು, ಒಂದು ಕೆಟ್ಟ ರೂಪ ಇತ್ತು. ಯಾವಾಗ ಅವನು ವಾಸುದೇವ ದೇವಕಿಯರ ಜೊತೆಯಲ್ಲಿದ್ದ ಅವನು ಒಳ್ಳೆಯವನಾಗಿದ್ದ. ಅವನಲ್ಲಿದ್ದಿದ್ದು ಆಗ ಭೃಗು ಮಹರ್ಷಿಗಳಂತೆ.
ಆ ಅವತಾರದಲ್ಲಿ ಇದ್ದಿದ್ದು ಅವನಲ್ಲಿ ಭೃಗ ಮಹರ್ಷಿಗಳು. ಅದೇ ಅವನು ಹೊರಗಡೆ ಬಂದಾಗ ನೆನಪಿರಬೇಕು ನಿಮಗೆ, ಕಾಲನೇಮಿ ಅನ್ನೋ ಅಸುರ, ನೆನಪಿದೆಯಾ? ಹೋದ ವಾರದಲ್ಲಿ ಹೇಳಿದ್ದೆ, ಕಾಲನೇಮಿ ಅನ್ನೋ ಅಸುರ ಅವನಲ್ಲಿದ್ದ. ಆ ಅಸುರ ಅಲ್ಲಿ ಆವಾಗ ಅವನು ತಾಂಡವ ಆಡ್ತಾ ಇದ್ದ. ಯಾವಾಗ ಒಳ್ಳೆಯವರ ಸಂಘದಲ್ಲಿದ್ದ ಅವನಲ್ಲಿದ್ದ ಆ ಭೃಗ ಮಹರ್ಷಿಗಳು ಮೇಲ್ ಬಂದು ಒಳ್ಳೆಯ ವಿಚಾರವನ್ನು ಹೇಳ್ತಾ ಇದ್ರು. ಹೀಗೆ ಅವನಿಗೆ ಒಂದೇ ನಿಮಿಷಕ್ಕೆ ಬೇರೆ ಬೇರೆ ಅವತಾರ. ಇದೇ ರೀತಿ ಇಲ್ಲಿ ಪೂತನ ವಧೆಯಾದಾಗ ಪೂತನದಲ್ಲಿ ಇದ್ದಿದ್ದು 2 ಅವತಾರ. ಒಂದು ತಾಟಕಿಯ ಹೆಸರು ನಾನು ಎಲ್ಲಿ ಹೇಳಿದ್ದೆ? ರಾಮಾಯಣದಲ್ಲಿ ಹೇಳಿದ್ದೆ, ನೆನಪಿದೆಯೋ ಇಲ್ವೋ? ತಾಟಕಿಯನ್ನ ಸಾಯಿಸೋದಕ್ಕೆ ಬರ್ತಾನೆ ಅಂತ ಹೇಳಿ ವಿಶ್ವಾಮಿತ್ರನೊಡನೆ ಹೋದಾಗ ಮೊದಲನೇ ರಾಕ್ಷಸಿ ರಾಮ ಸಾಯಿಸೋದು ತಾಟಕಿ. ನೆನಪಿದೆಯೋ ಇಲ್ವೋ ನಿಮಗೆ? ಅವನಿಗೆ 12 ವರ್ಷ 16 ವರ್ಷ ಅವನು ಹೊರಗಡೆ ವಿಶ್ವಾಮಿತ್ರ ಜೊತೆ ಹೋದಾಗ ಅಲ್ಲಿ ಮೊದಲನೇ ರಾಕ್ಷಸಿ ಹೆಣ್ಣು, ಅವಳನ್ನ ನಾನು ಹೇಗೆ ಸಾಯಿಸ್ಲಿ ಅಂತ ಯೋಚನೆ ಆಗಿರುತ್ತೆ. ಆಗ ವಿಶ್ವಾಮಿತ್ರರು ಹೇಳ್ತಾರೆ, ಇದು ಧರ್ಮದ ಪ್ರಕಾರ ನೀನು ಸಾಯಿಸ್ಬೇಕು ಅಂತ. ಆ ತಾಟಕಿ ಇಲ್ಲಿ ಆ ಪೂತನ ಒಳಗೆ ಇರೋದು. ಇನ್ನೊಂದು ಯಾರು ಅಂದರೆ ಊರ್ವಶಿ ಅವಳಲ್ಲಿ ಇದ್ದಿದ್ದಂತೆ. ಅದಕ್ಕೆ ಅವಳಿಗೆ ಆ ಸುಂದರ ಆಕಾರ ಮತ್ತೆ ಬಂದಿತ್ತು. ಹೀಗೆ ಅವಳಲ್ಲಿ ಸತ್ತಿರೋದ್ರಿಂದ ಆ ಕೃಷ್ಣನ ಕೈಯಿಂದ ಅವಳಿಗೆ ಮೋಕ್ಷ ಸಿಕ್ಕಿರೋದ್ರಿಂದ ಆ ಸುಗಂಧ ಪರಿಮಳವಾದ ದ್ರವ್ಯ ಅಲ್ಲಿ ಬರ್ತಾ ಇತ್ತು. ಆ ವಾಸನೆ ಅವಳ ಶರೀರ ಸುಡುವಾಗ ಅಂಥ ವಾಸನೆ ಬರ್ತಿತ್ತು. ಈಗ ನಂದಗೋಕುಲದಲ್ಲಿ ಎಲ್ಲರೂ ಸಂಭ್ರಮದಲ್ಲಿದ್ದಾರೆ. ಅವರೆಲ್ಲ ಹೊರಗಡೆ ಇರೋರು, ಅವ್ರಿಗೆಲ್ಲ ದೊಡ್ಡ ಅರಮನೆ ಎಲ್ಲ ಇರಲಿಲ್ಲ. ಒಂದಿನ ಯಶೋದೆ ಸ್ನಾನ ಎಲ್ಲ ಮಾಡಿಸಿ ಮಗುವಿಗೆ ಮಲಗಿಸಿದಾಳೆ. ಎಲ್ಲಿ ಮಲಗಿಸಿದಾಳೆ? ಹೊರಗಡೆ ತೊಟ್ಲಲ್ಲಿ ಮಲಗಿಸಿಲ್ಲ. 4 ತಿಂಗಳಾಗ ಮಗುವಿಗೆ 4 ತಿಂಗಳು ಅಲ್ಲಿ ಮಲಗಿಸಿದಾಳೆ. ಅಲ್ಲಿ ಮಲಗಿಸುವಾಗ ಏನು ಮಾಡಿದ್ಲು, ಒಂದು ಗಾಡಿ ಇತ್ತಂತೆ. ಆ ಗಾಡಿಯಲ್ಲೆಲ್ಲ ಹಾಲೆಲ್ಲ ತುಂಬಿ ಇಟ್ಟಿದ್ರು, ಹಾಲು ಮೊಸರು ಎಲ್ಲ. ಮಳೆ ಗಾಳಿ ಬಿಸಿಲು, ಆ ಮಗುಗೆ ಬಿಸಿಲು ತಟ್ಟಬಾರ್ದು ಅಂತ ಆ ಗಾಡಿ ಕೆಳಗಡೆ ಮಲಗಿಸಿದ್ಲಂತೆ. ಗಾಡಿ ಕೆಳಗಡೆ ಮಲಗಿಸಿ ಅವಳು ಕೆಲಸ ಮಾಡ್ಕೊಳಕ್ಕೆ ಹೋದ್ಲು. ಈ ಮಗು ಮಲಗಿದೆ, ನಮ್ಮ ಕೃಷ್ಣ ಸುಮ್ಮನೆ ಮಲಗಬೇಕು ತಾನೆ, ಮಲಗಿಲ್ಲ. ಅಮ್ಮ ಮಲಗಿಸಿ ಹೋಗಿದ ತಕ್ಷಣ ಎದ್ದವನು ಸುಮ್ಮನೆ ಕೂತಿಲ್ಲ. ಅವನು ಮಕ್ಕಳು ಏನು ಮಾಡ್ತಾರೆ, ಕೈ ಕಾಲೆಲ್ಲ ಆಡ್ಸೋಕ್ಕೆ ಶುರು ಮಾಡ್ತಾರೆ. ಈ ಮಗು ಕೂಡ ಕೈ ಕಾಲು ಆಡ್ಸೋಕ್ಕೆ ಶುರು ಮಾಡಿ ಆ ಸಮಯಕ್ಕೆ ಅವನ ಕಾಲು ಎಷ್ಟು ಉದ್ದ ಆಗೋಯ್ತು ಅಂದರೆ, ಅವನು ಆಡಿಸ್ತಾ ಆ ಗಾಡಿಯ ಆ ಬಂಡಿ ಏನಿದೆ ಆ ಬಂಡಿಯ ಚಕ್ರಕ್ಕೆ ಕಾಲು ತಟ್ಟುತ್ತಂತೆ. 2 ಕಾಲು 2 ಬಂಡಿಯ ಚಕ್ರಕ್ಕೆ ತಟ್ಟುತ್ತಂತೆ. ಅದು ತಟ್ಟಿದ ತಕ್ಷಣ ಆ ಬಂಡಿ ಅಲ್ಲೇ ಮುರಿದು ಹೋಳಾಗಿ ಕೃಷ್ಣನ ಮೇಲೆ ಒಂಚೂರು ಬಿದ್ದಿಲ್ಲ, ಎಲ್ಲ ಆ ಕಡೆ ಬಿತ್ತು. ಅದ್ರ ಮೇಲೆ ಇದ್ದಿದ್ದ ಹಾಲು ಮೊಸರು ಎಲ್ಲ ಚೆಲ್ಕೊಂಡು ಹೋಯ್ತು. ಎಲ್ಲರಿಗೂ ಆ ಬಂಡಿ ಬಿದ್ದಿದ್ದ ಶಬ್ದಕ್ಕೆ ಎಲ್ಲರಿಗೂ ಭಯ ಆಗಿ ನಂದದೇವ ಎಲ್ಲರೂ ಅಲ್ಲಿಗೆ ಬಂದ್ರಂತೆ. ಏನಾಯಿತು ನೋಡೋದಕ್ಕೆ. ಯಶೋದೆ ಓಡಿ ಬಂದು ಕೃಷ್ಣನನ್ನು ಎತ್ಕೊಂಡು ಅಬ್ಬಾ ನಮ್ಮ ಮಗುಗೆ ಏನಾಗಿಲ್ಲಪ್ಪ, ಸದ್ಯ ದೇವರು ದೊಡ್ಡವನು, ನನ್ನ ಮಗುಗೆ ಹುಷಾರು ಮಾಡಿದ್ದಾನೆ, ಅವನು ತಪ್ಪಿಸಿದ್ದಾನೆ ಈ ನರಕದಿಂದ ಅಂತ ಮಾಡಿದ್ದೆ ನಾರಾಯಣ. ಅವನಿಗೇನಾದರೂ ಆಗತ್ತಾ ಅಲ್ಲಿ? ಅವಳು ಹಾಗೆ ಹೇಳಿದ್ನು. ಈ ಕಡೆ ಎಲ್ಲರೂ ಮತ್ತೆ ಕರ್ಕೊಂಬಂದು ಅವನಿಗೆ ದೃಷ್ಟಿ ತೆಗೆಯೋದೇನೋ, ಅವನಿಗೆ ಇದು ಮಾಡೋದೇನೋ, ಅವನಿಗೆ ಕಾಡಿಗೆ ಹಚ್ಚೋದೇನೋ ಎಲ್ಲ ಶುರು ಮಾಡಿದ್ರು. ಇಲ್ಲಿ ಆ ಮಕ್ಕಳು, ಚಿಕ್ಕ ಮಕ್ಕಳು ಅಲ್ಲಿ ಆಡ್ತಾ ಇದ್ದವರು ನೋಡಿದ್ರಂತೆ ಗಾಡಿ ಹೇಗೆ ಬಿತ್ತು ಅಂತ ಅವ್ರಿಗೆ ಗೊತ್ತಾಯ್ತು. ಗಾಡಿ ಬಿದ್ದಿದ್ದು ಕೃಷ್ಣನಿಂದ. ಅವ್ರು ಬಂದು ಹೇಳಿದ್ರಂತೆ, ಈ ಗಾಡಿ ಸುಮ್ಮನೆ ಮುರಿಲಿಲ್ಲ, ಇವನೇ ಕಾಲಿಂದ ಒಡೆದು ಆ ಗಾಡಿ ಮುರಿದಿದ್ದು ಅಂತ. ಅದಕ್ಕೆ ಇವರೆಲ್ಲ, ಅಯ್ಯೋ ನಿಮ್ಮ ಮಕ್ಕಳು ನಿಮ್ಗೇನು ಅರ್ಥ ಆಗಲ್ಲ, ಹೋಗ್ರು ಆ ಕಡೆ, ಈ ಮಗು ಏನು ಮಾಡೋಕ್ಕಾಗಲ್ಲ, ಹೋಗ್ರು ನೀವು, ನಿಮ್ಗೇನು ಗೊತ್ತಾಗ್ಲಿಲ್ಲ. ಅವರು ನಿಜವಾದ ಸಂಗತಿ ಏನು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ, ಆದರೆ ಯಾರು ಅಲ್ಲಿ ನಂಬಕ್ಕೆ ರೆಡಿ ಇಲ್ಲ. ಈ ಗಾಡಿ ಮುರಿದಿರೋದು ಇವನೇ. ಆ ಗಾಡಿಯಲ್ಲಿ ಇದ್ದಿದ್ದು ಯಾರು? ಆ ಗಾಡಿಯಲ್ಲಿ ಇದ್ದಿದ್ದು ಶಕಟಾಸುರ. ಅಲ್ಲಿ ಒಂದು ಅಸುರ ಇದ್ದ. ಇವನು ನಮ್ಮ ಕಂಸನ ಟೀಮ್. ಅವನು ಬಂದಿದ್ದು ಯಾಕೆ? ಗಾಡಿ ಕೆಳಗೆ ಕೃಷ್ಣನನ್ನು ಮಲಗಿಸಿದ ಕೂಡಲೇ ನಾನು ಆ ಕೃಷ್ಣನ ಮೇಲೆ ಬಿದ್ದು ಸಾಯಿಸಬೇಕು ಅಂತ ಬಂದಿರೋದು ಅವನಲ್ಲಿ. ಆದರೆ ಅಲ್ಲಿ ನಡೆದಿರೋ ಸಂಗತಿ ಏನು? ಅವನು ಪ್ಲ್ಯಾನ್ ಮಾಡಿ ಬಂದಿದ್ದ. ಶಕಟಾಸುರ ಕೃಷ್ಣನನ್ನು ಕೊಲ್ಲಬೇಕು ಅಂತ ಪ್ಲ್ಯಾನ್ ಮಾಡಿ ಬಂದಿದ್ದಾಗ ಅವನ ಪ್ಲ್ಯಾನ್ ಬೇರೆ ಇತ್ತು, ಕೃಷ್ಣನ ಪ್ಲ್ಯಾನ್ ಬೇರೆ ಇತ್ತು. ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತಾರಲ್ಲ, ಹೀಗೆ ಇವನೇನು ಮಾಡ್ದ, ಕೃಷ್ಣ ಏನು ಮಾಡ್ದ, ಅವನೇ ಆ ಗಾಡಿಯನ್ನು ಬರೀ ಒಂದು ಚಿನ್ನ ಪುಟ್ಟ ಪಾದದಿಂದ ಹೊಡೆದಿದ್ದಕ್ಕೆ ಆ ಶಕಟಾಸುರ ಸತ್ತು ಹೋದ. ಅಲ್ಲಿ ಈ ಶಕಟಾಸುರ ಹೋದ. ಅದಕ್ಕೆ ನಾವು ಗಾಡಿಯಲ್ಲಿ ಹೋಗುವಾಗ ಕೂಡ
ಯಾವ ಶಕಟಾಸುರನು ನಮ್ಮ ಮೇಲೆ ಬೀಳಬಾರ್ದು ಅಂತ ನಾವು ಪೂಜೆ ಮಾಡಬೇಕಂತೆ. ಅದಕ್ಕೆ ಆಕ್ಸಿಡೆಂಟ್ ಆಗೋದೆಲ್ಲ ಈ ಶಕಟಾಸುರನಿಂದ ಅಂತ ಹೇಳ್ತಾರೆ. ಅದಕ್ಕೆ ನಾವು ಯಾವಾಗ ಎಲ್ಲಿ ಹೋಗುವಾಗ ಪೂಜೆ ಮಾಡಿಬಿಟ್ಟು ಹೊರಡೋದು ಅದಕ್ಕೋಸ್ಕರ, ಯಾಕಂದರೆ ದೇವರ ರಕ್ಷೆ ನಮ್ಮಲ್ಲಿ ಇರುತ್ತೆ ಅಂತ ಹೇಳಿ. ಹೀಗೆ ಶಕಟಾಸುರನನ್ನು ಕೊಂದಾಗಿದೆ. 4 ತಿಂಗಳು ಮಗು ನೋಡಿ, ಅವನ ಲೀಲೆಗಳು ಅವನು ಹುಟ್ಟಿದಾಗಿಂದನೇ ಮಾಡೋಕ್ಕೆ ಶುರು ಮಾಡ್ದ. ಅವನು ಬಂದಿರೋ ಕಾರ್ಯ ಏನು? ದುಷ್ಟ ಶಕ್ತಿಯನ್ನು ನಾಶ ಮಾಡೋದಕ್ಕೆ. ಅದನ್ನು ಅವನು ಹುಟ್ಟಿದ ದಿವಸದಿಂದನೇ ಶುರು ಮಾಡಿದ್ದಾನೆ. ಆಲ್ಮೋಸ್ಟ್ 3-4 ತಿಂಗಳು ಒಳಗೇನೆ 2 ಅಸುರರನ್ನು ಕೊಂದಾಗಿದ್ದಾರೆ. ಇಲ್ಲಿ ಎಲ್ಲರಿಗೂ ಆಶ್ಚರ್ಯ, ಈ ಕೃಷ್ಣ ಹೇಗಿದ್ದಾನೆ. ಈ ಕಡೆ ಕಂಸನಿಗೆ ಈ ವಾರ್ತೆನೂ ಗೊತ್ತಾಯಿತು. ನಮ್ಮ ಕಡೆಯಿಂದ ಬಂದಿರೋ ನಮ್ಮ ಕಡೆಯಿಂದ ನಾನು ಕಳಿಸಿರೋ ಇಬ್ಬ ಅಸುರರನ್ನು ಕೊಂದಾಕಿದ್ದಾನೆ ಆ ಮಗು ಅಂತ. ನಂದಗೋಕುಲದಲ್ಲಿ ಆಗಿದೆ ಅಂತ ಗೊತ್ತಾಗಿದೆ. ಯಾರು ಕೊಂದಾಕಿದ್ದಾರೆ ಅಂತ ಕಂಸನಿಗೆ ಕರೆಕ್ಟಾಗಿ ಗೊತ್ತಿಲ್ಲ. ಈ ಕಡೆ ವಾಸುದೇವನಿಗೆ ಚಿಂತೆ, ಅವನು ಕ್ಷತ್ರಿಯ, ಇವರು ವೈಶ್ಯರು, ಯಾದವರು, ಅವರು ಹಾಲು ಮಾರ್ಕೊಂಡಿದ್ದವರು. ನನ್ನ ಮಗುವಿಗೆ ಯಾವ್ಯಾವ ಸಂಸ್ಕಾರ, ಷೋಡಶ ಸಂಸ್ಕಾರಗಳು ಏನು ಮಾಡಬೇಕು, ಅದು ಸರಿಯಾಗಿ ನಡೆಯುತ್ತೋ ನಡೆಯಲ್ವೋ, ಜಾತಕರ್ಮ ಮಾಡಬೇಕು. ಜಾತಕರ್ಮ ಅಂದರೆ ಮಗು ಹುಟ್ಟಿದ ತಕ್ಷಣ ಅದು ತಾಯಿಯ ಮೊಲೆಯಿಂದ ಯೋನಿಯಿಂದ ಬಂದಿರೋದ್ರಿಂದ ಅದಕ್ಕೆಲ್ಲ ಇದು ಮಾಡಬೇಕು, ಶುದ್ಧೀಕರಣ ಮಾಡಬೇಕು. ಅದೆಲ್ಲ ಮಾಡಿದಾರೋ ಇಲ್ವೋ, ನಾಮಕರಣ ಮಾಡಿದಾರೋ ಇಲ್ವೋ, ಏನು ಹೆಸರಿಡ್ತಾರೆ ಅದನ್ನು ವೈಶ್ಯ ಪದ್ಧತಿಯಲ್ಲಿ ಮಾಡಿಬಿಟ್ರೆ ಏನು ಮಾಡೋದು ಅಂತ ಯೋಚನೆ ಅವನಿಗೆ. ಆಗ ಗರ್ಗಾಚಾರ್ಯರು, ಇವರು ಕ್ಷತ್ರಿಯರಲ್ಲ, ವಾಸುದೇವ ಎಲ್ಲ ಕ್ಷತ್ರಿಯರು. ಗರ್ಗಾಚಾರ್ಯರು ಅವರು ಕುಲ ಪುರೋಹಿತರು. ಅವ್ರನ್ನ ಕರೆದುಬಿಟ್ಟು ಹೇಳ್ತಾರಂತೆ, ನೋಡು ದಯವಿಟ್ಟು ನೀನು ನಂದಗೋಕುಲಕ್ಕೆ ಹೋಗಿ ಅಲ್ಲಿರೋ ನನ್ನ ಮಗುವನ್ನು ನಾಮಕರಣವನ್ನು ಮಾಡಬೇಕು ಅಂತ ಹೇಳ್ತಾರಂತೆ. ಗರ್ಗಾಚಾರ್ಯರು ಹೇಳ್ತಾರಂತೆ, ಸರಿ ನಾನು ಹೋಗೋಕ್ಕೆ ತಯಾರಿದ್ದೀನಿ, ನಾನು ಹೋಗಿ ಮಾಡ್ತೀನಿ ಅಂತ ಹೇಳಿ ಗರ್ಗಾಚಾರ್ಯರು ನಂದಗೋಕುಲಕ್ಕೆ ಬಂದಿದ್ದಾರೆ. ಬಂದ್ಬಿಟ್ಟು ಇಲ್ಲಿ ನಂದರಾಜ ಮಗುವಿಗೆ ಹೆಸರಿಡಬೇಕು, ಯಾರ ಕೈಯಲ್ಲಿ ಹೆಸರಿಡಿಸೋದು, ಒಳ್ಳೆಯ ಪುರೋಹಿತರು ಸಿಕ್ಕಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದೇ ಸಮಯಕ್ಕೆ ಗರ್ಗಾಚಾರ್ಯರಲ್ಲಿ ಬಂದರು. ಗರ್ಗಾಚಾರ್ಯರಲ್ಲಿ ಬಂದಾಗ ನಂದರಾಜ ಹೇಳ್ತಾರಂತೆ, ಹೇಗಿದ್ರೂ ನೀವು ಬಂದಿದ್ದೀರಾ, ಒಳ್ಳೆ ಸಮಯದಲ್ಲೇ ಬಂದಿದ್ದೀರಾ, ನೀವೇ ನನ್ನ ಮಗುವಿಗೆ ನಾಮಕರಣವನ್ನು ಮಾಡಬೇಕು ಅಂತ. ಆಗ ಗರ್ಗಾಚಾರ್ಯರು ಹೇಳ್ತಾರಂತೆ, ನೋಡು ಆಲ್ರೆಡಿ ಕಂಸನಿಗೆ ಡೌಟ್ ಬಂದಿದೆ, ಯಾಕಂದರೆ ಇಲ್ಲಿ 2 ಅಸುರರು ಸತ್ತಿದ್ದಾರೆ. ನಾನಿಲ್ಲಿ ನಾಮಕರಣ ಮಾಡಿದ್ದೀನಿ ಅಂತ ಗೊತ್ತಾದರೆ ಅವನಿಗೆ ಖಚಿತವಾಗತ್ತೆ ಇದೇ ನಾರಾಯಣ, ಇದೇ ಕೃಷ್ಣ ಅಂತ, ಇವನೇ ಬಂದಿರೋದು ಅವನನ್ನು ಕೊಲ್ಲೋದಿಕ್ಕೆ ಅಂತ ಖಚಿತವಾಗತ್ತೆ. ನಾನು ಇದನ್ನು ಮಾಡಲ್ಲ ಅಂತ ಹೇಳ್ತಾರಂತೆ. ಅದಕ್ಕೆ ನಂದರಾಜ ಹೇಳ್ತಾರಂತೆ, ನಾನು ಗುಪ್ತವಾಗಿ ಮಾಡ್ತೀನಿ, ಸಂಭ್ರಮದಿಂದ ಮಾಡೋದಿಲ್ಲ. ಸಂಭ್ರಮ ಮಾಡಿದ್ರೆ ಎಲ್ಲರಿಗೂ ಗೊತ್ತಾಗತ್ತೆ, ಅದಕ್ಕೆ ಸಂಭ್ರಮದಿಂದ ಮಾಡಲ್ಲ, ಗುಪ್ತವಾಗಿ ಮಾಡೋಣ. ಗುಪ್ತವಾಗಿ ಮಾಡಿ ನೀನು ಅವನು ಬಂದು ಅವ್ರ ಹೆಸರನ್ನು ಇಡಬೇಕು ಅಂತ ಕೇಳ್ತ್ಕೋತಾರಂತೆ. ಸರಿ ಅಂತ ಹೇಳಿ ಒಪ್ಕೋತಾರೆ. ಇಲ್ಲಿ ಗುಪ್ತವಾಗಿಯೇ ಅವ್ರ ಸಂಭ್ರಮಕ್ಕೆ ತಯಾರಿ ಮಾಡ್ಕೋತಾರೆ. ಅಂದರೆ ದೊಡ್ಡ ಇದರಿಂದ ಮಾಡೋದಕ್ಕೆ ಹೋಗಲ್ಲ. ಸರಿ ಅಂತ ಹೇಳಿ ಈ ಸಂಭ್ರಮವನ್ನು ಅವ್ರು ಮಾಡ್ಕೋತಾರೆ. ಅದು ಏನು ನಡೆಯುತ್ತೆ ಅಂತ ಮುಂದಿನ ವಾರದಲ್ಲಿ ಕೇಳೋಣ. ಮತ್ತು ಬೇರೆ ಅವನ ಲೀಲೆಗಳು ಏನಿದೆ ಅದನ್ನು ಬರ್ತಾ ಬರ್ತಾ ನಾವು ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳೋಣ. ಇವತ್ತಿನ ಕಥೆಯನ್ನು ಇಲ್ಲಿ ಹರೇ ಹರೇ ಮೇ ಹರ ಪಾತಕಾನಿ ಹರೇ ಹರೇ ಮೇ ತವ ದೇಹಿ ದಾಸ್ಯಂ ಹರೇ ಹರೇ ಮೇ ಕುರು ಮಂಗಳಾನಿ ಹರೇ ಹರೇ ಮೇ ತ್ವಯಿ ಭಕ್ತಿರಸ್ತು ಹರಯೇ ನಮಃ ಹರಯೇ ನಮಃ